ಅದೇ ರೀ ಈಗೇನಾಗಿದೆ ನೋಡಿ, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಭಾಳಷ್ಟು ಇದ್ರ ಬಗ್ಗೆ ಟ್ಯಾಕ್ಸೇಷನ್ ಬಗ್ಗೆ ಮಾತನಾಡಿದ್ದಾರೆ. ಈಗ ಎಲ್ಲ ಟರ್ನೋವರ್ ಯಾರು ಯು ಪಿ ಐನಲ್ಲಿ ಗೂಗಲ್ ಪೇನಲ್ಲಿ ಯಾರು ಟರ್ನೋವರ್ ಬಿಸ್ನೆಸ್ ಮಾಡ್ತಾಯಿದ್ರು ಅವ್ರಿಗೆ ಇಲ್ಲೇ ಈಗ ಬೆಣ್ಣೆ ದೋಸೆ ತಿಂದು ಬಂದೆ, ಅವ್ರಿಗೆ ಕೂಡ ಟ್ಯಾಕ್ಸ್ ನೋಟಿಸ್ಗಳು ಹೋಗಿದ್ದಾವೆ. ಇವತ್ತು ಟ್ಯಾಕ್ಸ್ ಏನಿದೆ ಅಲ್ಲ, ಡಿಮಾಂಡ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಡಿಮಾಂಡ್ ಟ್ಯಾಕ್ಸ್ 45 ಲಕ್ಷ ಕೋಟಿ ಡಿಮಾಂಡ್ ಟ್ಯಾಕ್ಸ್ ಈ ದೇಶದಲ್ಲಿದ್ದರೆ ಅಚೀವ್ ಮಾಡಿರ್ತಕ್ಕಂಥದ್ದು ಎಷ್ಟು? ಡಿಮಾಂಡ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಡಿಮಾಂಡ್ ಟ್ಯಾಕ್ಸ್ 45 ಲಕ್ಷ ಕೋಟಿ ಇವತ್ತು ಡಿಮಾಂಡ್ ಟ್ಯಾಕ್ಸ್ ಇದೆ. ಅದಕ್ಕೆ 10-20% ಕೂಡ ಅಚೀವ್ ಮಾಡಿಲ್ಲ. ಸುಮ್ಮನೆ ನಡೀತಾ ಇದೆ ಪಿಕ್ಚರ್ ರೀ. ಈ ದೇಶ ಹೆಂಗಂತಂದ್ರೆ ಅದೇನೋ ಒಂದು ಟಿ ವಿ ಮುಖಾಂತರ ನೋಡ್ತೀವಿ. ದೇಶ ಹೆಂಗೆ ನಡೀತಾ ಇದೆ ಅಂತಂದರೆ ಒಂದು ಟಿ ವಿ ಮುಖಾಂತರ ನೋಡ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ಆಡಳಿತ ಆಗಿರಲಿ, ಪ್ರೋಗ್ರೆಸ್ ಆಗಿರಲಿ, ಗ್ರೋತ್ ಆಗಿರಲಿ ಎಲ್ಲಿ ಸತ್ವಗಳು ಕಾಣ್ತಾ ಇಲ್ಲ. ನಾನೇನು ಸುಮ್ಮನೆ ಅವ್ರ ಮೇಲೆ ಟೀಕೆ ಮಾಡ್ಬೇಕಂತಕ್ಕದಲ್ಲ. ಯಾಕೆ ಹೇಳ್ತಿದ್ದೀವಿ ಮಾತಂತಂದರೆ, ಇವತ್ತು ಟ್ಯಾಕ್ಸ್ ಡಿಮಾಂಡ್ ಎಷ್ಟು ರೇಸ್ ಮಾಡಿದ್ರು ಕೇಂದ್ರ ಸರ್ಕಾರ, ಆ ಟ್ಯಾಕ್ಸ್ನ ಎಷ್ಟು ಅಚೀವ್ ಮಾಡಿದ್ದಾರೆ ಕೇಳ್ರಿ. 16.5 ಲಕ್ಷ ಕೋಟಿ ಉದ್ಯಮಿದಾರರು ಸಾಲ ಮನ್ನಾ ಮಾಡಿದ್ದಾರೆ, ವೇ ಆಫ್ ಮಾಡಿದ್ದಾರೆ ಅಂತ ಇಟ್ಕೊಳ್ರಿ, ಅಥವಾ ರೈಟ್ ಆಫ್ ಮಾಡಿದ್ದಾರೆ ಅಂತ ಇಟ್ಕೊಳ್ರಿ. ಬಡವ್ರದ್ದು ಯಾಕೆ ಮಾಡಿಲ್ಲ? ಒಬ್ಬ ಸಣ್ಣ ಉದ್ಯಮಿದಾರದು ಈ ದೇಶದಲ್ಲಿ ಒಬ್ಬ ಉದ್ಯಮಿದಾರದು ಕೂಡ ರೇಟ್ ಆಫ್ ಆಗಿಲ್ಲ, ವೇ ಆಫ್ ಆಗಿಲ್ಲ. ಇವನ್ನೆಲ್ಲ ಮಾತನಾಡಬೇಕ್ರಿ. ಇದು ಸಾರ್ವಜನಿಕರ ದುಡ್ಡು ಇದೆ, ಅದು BJP ದುಡ್ಡಲ್ಲ, ಕಾಂಗ್ರೆಸ್ ದುಡ್ಡಲ್ಲ. ಈ ದೇಶದ ದುಡ್ಡು, ಪ್ರತಿಯೊಬ್ಬರ ದುಡ್ಡು. ಈ ದುಡ್ಡು ಕಲೆಕ್ಟ್ ಆದಮೇಲೆ ಯಾವ ಜನಕ್ಕೆ ಅನುಕೂಲ ಆಗ್ತಾಯಿದೆ? ಬಡವ್ರಿಗೆ ಅನುಕೂಲ ಆಗ್ತದೆ, ಸೌಕರ್ಯಕ್ಕೆ ಅನುಕೂಲ ಆಗ್ತಾ ಇದೆಯಾ? ಇವತ್ತು ಕಳೆದ 11 ವರ್ಷಗಳಿಂದ ಎಜುಕೇಷನ್ ಫೀಸ್ ಸ್ಟ್ರಕ್ಚರ್ ಏನಾಗಿದೆ? ಯಾವುದೊಬ್ಬ ಕಾಮನ್ ಮ್ಯಾನ್ ಮಿಡಲ್ ಕ್ಲಾಸ್ನವ್ರು ಯಾರನ್ನ ಹೋಗಿ ಓದ್ಬೋದಾ? ಯಾವುದನ್ನ ಶಾಲೆಗಳಲ್ಲಿ ಓದ್ಬೋದಾ? ಇವತ್ತು ಡಾಕ್ಟರ್ ಫೀಸ್ ಎಷ್ಟಿದೆ, ಇಂಜಿನಿಯರಿಂಗ್ ಫೀಸ್ ಎಷ್ಟಿದೆ? ಬರೀ ಕೇವಲ BJP ಅಂತಲ್ಲ, ಇಡೀ ಎಲ್ಲ ರಾಜ್ಯ ಸರ್ಕಾರಗಳು ಎಲ್ಲ ಸೇರಿ ಇದಕ್ಕೆ ಅದನ್ನು ಕಡಿವಾಣ ತರಬೇಕು. ಈ ಫೀಸ್ ಸ್ಟ್ರಕ್ಚರ್ ಏನಿದೆ ಇದು ಭಾಳ ಸಾರ್ವಜನಿಕರಿಗೆ, ಬಡವರಿಗೆ ಅನಾನುಕೂಲ ಆಗ್ತಕ್ಕಂಥದ್ದಿದೆ. ಒಂದೆಲ್ಲೋ ಎಜುಕೇಷನ್ ಸಿಸ್ಟಮೇ ಒಂದು ನ್ಯಾಷನಲೈಸ್ ಆಗಿಬಿಡಬೇಕು, ಹೆಲ್ತ್ ಸಿಸ್ಟಮ್ ಕೂಡ ಒಂದು ನ್ಯಾಷನಲೈಸ್ ಆಗಬೇಕು, ಸ್ಟೇಟ್ ಇಶ್ಯೂ ಆಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತ ತಮಗೆ ಹೇಳಿಕೆ ಬಯಸ್ತೀನಿ. ಅಲ್ಲ, ಡಿಜಿಟಲ್ ಇಂಡಿಯಾ, ಖೇಲೋ ಇಂಡಿಯಾ, ಭಾಗೋ ಇಂಡಿಯಾ, ಬೈಟೋ ಇಂಡಿಯಾ, ದೇಕೋ ಇಂಡಿಯಾ ಇವೆಲ್ಲ ಕೇಳ್ಬಿಟ್ಟಿದ್ವಿ ರೀ. ಎಲ್ಲ ಇಂಡಿಯಾನೇ ಇರೋದು. ಈಗ ಮೇಕ್ ಇನ್ ಇಂಡಿಯಾ ಎಲ್ಲಿ ಬಂತು? ಡಿಜಿಟಲ್ ಇಂಡಿಯಾ, ಭಾಗೋ ಇಂಡಿಯಾ, ರತನ್ ಇಂಡಿಯಾ, ಖೇಲೋ ಇಂಡಿಯಾ. ಖೇಲೋ ಇಂಡಿಯಾನಾಗ ಏನಾಗೈತೆ? ಖೇಲೋ ಇಂಡಿಯಾನಾಗ 600 ಕೋಟಿ ಗುಜರಾತಿಗೆ ಹೋಗೈತೆ ಸರ್. ಖೇಲೋ ಇಂಡಿಯಾದಲ್ಲಿ 600 ಕೋಟಿ ಗುಜರಾತಿಗೆ ಒಂದು ಮೆಡ್ಲಿಲ್ಲ. ಅಲ್ಲಿ ಯಾರ ರೆಪ್ರೆಸೆಂಟೇಟಿವ್ ಇಲ್ಲ, 600 ಕೋಟಿ ಅಲ್ಲಿ ಹೋಗಿದ್ದು ಯಾರು ಕೇಳ್ಬೇಕು? ಇದು ಈಗ ಇರ್ತಕ್ಕಂಥ ಜಾಸ್ತಿ ಬರೋದು ಹರಿಯಾಣದಿಂದ ಮೆಡಲ್ಗಳು, ಪಂಜಾಬಿಂದ ಬರೋದು. ಅಲ್ಲಿ ಎಷ್ಟು ದುಡ್ಡು ಹೋಗಿದೆ? ತಮಿಳ್ನಾಡಿಗೆ 43 ಕೋಟಿ ಹೋಗಿದೆ. ಖೇಲೋ ಇಂಡಿಯಾನಾಗ ಜಾಸ್ತಿ ದುಡ್ಡು ಹೋಗಿರೋದು ಗುಜರಾತ್ನಲ್ಲಿ. ಅಲ್ಲಿ ಇವತ್ತುವರೆಗೆ ಯಾರು ಒಂದು ಮೆಡಲೇ ಹೊಡೆದಿಲ್ಲ. ಅವ್ರ ರೆಪ್ರೆಸೆಂಟೇಷನ್ ಕೊಡಲ್ಲ ಒಲಿಂಪಿಕ್ಸ್ನಲ್ಲಿ. ಅವ್ರಿಗೆ 600 ಕೋಟಿ ಹೋಗುತ್ತೆ. UP-ನಾಗ ಸುಮಾರು 400 ಕೋಟಿ ಹೋಗಿದೆ. ಇವೆಲ್ಲ ನಮಗೆ ಟೀಕೆ ಮಾಡ್ತಕ್ಕಂಥ ವಿಷಯ ಅಲ್ಲ, ಇವೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥ ವಿಷಯ. ಒಂದು ರಾಜ್ಯದಲ್ಲಿ ಯಾರು ಅಲ್ಲಿ ಆ ಥರ ಟ್ಯಾಲೆಂಟೆಡ್ ಇಲ್ಲ, ಈ ಸದ್ಯಕ್ಕಂಥ ಟ್ಯಾಲೆಂಟ್ ಇಲ್ಲ, ಅಲ್ಲಿ 600 ಕೋಟಿ ಹೋಗುತ್ತೆ. ಯಾರು ಮಾತಾಡ್ಬೇಕು? ಸುಮ್ಮನೆ ನಡೀತದೆ ಪಿಕ್ಚರು. ಖೇಲೋ ಇಂಡಿಯಾ, ಭಾಗೋ ಇಂಡಿಯಾ, ಬೈಟೋ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ದೇಕೋ ಇಂಡಿಯಾ, ಸೋಚೋ ಇಂಡಿಯಾ, ಬರೀ ಇಂಥವೇ ಟೈಟಲ್ ಕೊಟ್ಕೊಂಡು ನಡೆದಿರೋ ಪಿಕ್ಚರು. ಏನು ಮಾಡ್ಬೇಕಾಗಿ ನಡೆಸಲಿ?